ನೈಟ್ ಕಸ್ಟಮರ್ ಫೋನ್ ಮಾಡಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ತಳಿ ಹತ್ರ ಇರೋ ಕೊಳಗನಹಳ್ಳಿಗೆ ಹೋಗ್ಬೇಕು ಅಂತ. ಏನಿಲ್ಲ ಐಟಮ್ಗಳು ಕಿಚನ್ ಸ್ಲಾಬ್ಗಳು ಮತ್ತೆ ಸಿಂಕ್ಗಳು ಹಾಕೊಂಡು ಹೋಗ್ಬೇಕಾಯ್ತು. ಎರಡ್ ಕಡೆ ಸ್ಲಾಬ್ಗಳು ಲೋಡ್ ಮಾಡ್ಬಿಟ್ಟು ಅವರೇ ನೀಟಾಗಿ ಕಟ್ಕೊಟ್ರು ಅಂಗಡಿಯವರೇ. ಸ್ಲಾಬ್ ಆದ್ಮೇಲೆ ಸಿಂಕಲ್ ಲೋಡ್ ಮಾಡಿಸ್ಕೊಂಡೆ ನೋಡ್ರಿ, ಕರೆಕ್ಟ್ ಆಗಿ ಲೆವೆಲ್ ಆಗಿ ಲೋಡ್ ಮಾಡಿಸ್ಕೊಂಡಿದೀನಿ. ಆ ಕಡೆ ಈ ಕಡೆ ಒಂದ್ ಕಡೆನೂ ಓವರ್ ವೇಟ್ ಇಲ್ಲ, 4 ಕಡೆನೂ ಕರೆಕ್ಟ್ ಆಗಿ ವೇಟ್ ಇರುತ್ತೆ. ವಾರದಂದ್ರೆ ತಲೆ ಚಿಪ್ಪು ಎದುರು ಹೋಗಿ ತೆಂಗಿನಕಾಯಿ ಮರದು ತುದಿಲ್ ಕೂತ್ಕೊಂಡ್ಬಿಡ್ಬೇಕು. ಲೋಡ್ ಎಲ್ಲ ಆದ್ಮೇಲೆ ಸೋಮನಹಳ್ಳಿ ಟೋಲ್ ಪಾಸ್ ಮಾಡ್ಕೊಂಡು ಹೋಯ್ತಾ ಇದೀನಿ. ಕನಕಪುರ ರೋಡ್ ರಾಕೆಟ್ ಹೋದಂಗೆ ಬರೀ ಡೌಗಳು ಹಂಗೆ 1000 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೊಡ್ಕೊ ಬಂದಿದ್ ರೇಂಜ್ಗೆ. 6 ಹಳ್ಳಿನೇ ಯಾವಾಗ ಗೊತ್ತು ಅಂತ ಗೊತ್ತಾಗಿಲ್ಲ. 6 ಹಳ್ಳಿ ಎಲ್ಲ ಪಾಸ್ ಮಾಡ್ಕೊಂಡು ಹೊಲ್ಟೆ ಫುಲ್ ಫಾರೆಸ್ಟ್ ರೋಡ್. ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಯ್ತು. ಅಪ್ಪು ಸಿಕ್ಬಾರ್ದು ಅನ್ಕೊಂಡೆ, ಅಪ್ಪು ಸಿಕ್ತು. ನನ್ ಗಾಡಿ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಡೊಗೊ 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 ಅಂತ ಹೋಯ್ತೈತೆ. ಯಾವ ರೇಂಜ್ ಅಪ್ಪಿತ್ತು ಅಂದ್ರೆ ನನ್ ಗಾಡಿ ಟೆಂಪರೇಚರ್ ಅರ್ಧಕ್ ಬಂದ್ ನಿಂತ್ಕೊಂತು. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ನೋಡ್ರಿ ಇಲ್ಲಿ ಆರೋಹಳ್ಳಿ ವನ್ಯಜೀವಿ ವಲಯಕ್ಕೆ ಸುಸ್ವಾಗತ ಅಂತ ಬರ್ದವ್ರೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದೆ. ಇಲ್ಲಿ ನೋಡ್ರಿ ಈ ಜಾಗ ನೋಡ್ಕೊಂಡಿರ್ಬೇಕು. ಇಲ್ಲಿ ರೈಟ್ ಎತ್ಕೊಂಡ್ರೆ ಬೇರೆ ಊರ್ಗ್ ಹೊಂಟೋಗ್ಬಿಡ್ತೀನಿ. ಇಲ್ಲಿ ನಾನು ಲೆಫ್ಟ್ ಎತ್ಕೊಂಡು ಕರೆಕ್ಟ್ ಒಂದ್ ಸ್ವಲ್ಪ ದೂರ ಮುಂದೆ ಹೋಗ್ಬೇಕು. ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ. ಇದೇ ನೋಡ್ರಿ ಬಿಲ್ಡಿಂಗು. ನಮ್ ಹುಡ್ಗ ಇಲ್ಲ ನನ್ಗೋಸ್ಕರ ಕಾಯ್ಕೊಂಡಿದ್ದ. ಫಸ್ಟ್ ಕಿಚನ್ ಸ್ಲಾಬ್ಗಳನ್ನ ಇಳಿಸ್ಕೊಂಡ್ರು, ಅದಾದ್ಮೇಲೆ ಸಿಂಕ್ಗಳನ್ನ ಇಳಿಸ್ಕೊಂಡ್ರು. ಅನ್ಲೋಡಿಂಗ್ ಮಾತ್ರ ಡಗ 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 ಅಂತ ಆಗೋಯ್ತು. ಅನ್ಲೋಡಿಂಗ್ ಎಲ್ಲ ಮಾಡ್ಕೊಂಡು 3000 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ನನ್ನ ಮನೆ ಕಡೆ ರಯ್ಯ. ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.